ಕೆಂಪೇಗೌಡರ ಜಯಂತಿ ಅಂಗವಾಗಿ ಆನೇಕಲ್ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಹಾಗೂ ನಮ್ಮ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಕುಲ ಬಾಂಧವರು ಹಾಗೂ ಸರ್ವ ಜನರಿಗೂ ಶುಭಾಶಯಗಳು ಹೇಳಕ್ಕೆ ಬಯಸ್ತೀವಿ. ಅದೇ ರೀತಿ ಶಾಸಕರಿಗೆ 4 ವರ್ಷದ ಹಿಂದೆ ಮನವಿ ಕೊಟ್ಟಿದ್ವಿ. ಎಲ್ಲ ಜನಾಂಗದವ್ರಿಗೂ ಜಾಗ ಅಥವಾ ಸೈಟು ಮಾಡಿಕೊಟ್ಟಿದ್ದೀರಾ. ನಮ್ಮ ಒಕ್ಕಲಿಗರ ಕುಲ ಬಾಂಧವಕ್ಕೆ ಏನೂ ಮಾಡಿಕೊಟ್ಟಿಲ್ಲ. ಇದುವರೆಗೂ 13 ವರ್ಷದ ಶಾಸಕರಾಗಿರುತ್ತೆ ಅಂತೇಳಿ ಹೋದವ್ರು 4 ವರ್ಷದಲ್ಲಿ ಮನವಿ ಕೊಟ್ಟಿದ್ವಿ. ಅವರು ಈಗ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗ ನೀವೇ ಜಾಗ ನೋಡಿ ಅದನ್ನು ನಾವು ಭವನಕ್ಕೆ ಜಾಗನ ಗ್ರಾಂಟ್ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರು ತುಂಬ ಧನ್ಯವಾದಗಳು ಹೇಳ್ತಾ ಎಲ್ಲ ನಾಡಿನ ಸಮಸ್ತ ಜನರಿಗೆ 517 ಜನ್ಮದಿನೋತ್ಸವದ ಶುಭಾಶಯಗಳು. 517 ಕೆಂಪೇಗೌಡರ ಜಯಂತ್ಯೋತ್ಸವದ ಆಚರಣೆಯನ್ನು ಮಾನ್ಯ ತಾಲೂಕು ಶಾಸಕರಾದಂಥ ಶಿವಣ್ಣ ಅವರು ಬಂದು ಈಗ ಉದ್ಘಾಟನೆ ಮಾಡಿ ಆಚರಣೆ ಮಾಡಿ ಹೊರಟಿರ್ತಾರೆ. ಅವರಿಗೆ ಹಾಗೂ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಜನಾಂಗದ ಮುಖಂಡರು, ನಾಯಕರುಗಳು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಮತ್ತು ತಾಲೂಕಿನ ಎಲ್ಲ ಸಾರ್ವಜನಿಕರು ಬಂದು ಇವತ್ತು ನಾವು ಈ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಭಾಳ ಅರ್ಥಪೂರ್ಣ ಆಚರಣೆ ಆಗಿದೆ. ಈಗ ನಮ್ಮ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ದಿನ ಒಂದು ಐತಿಹಾಸಿಕ ದಿನವನ್ನು ಮಾಡಿಕೊಟ್ಟಿದ್ದಾರೆ. ಏನು 15 ಲಕ್ಷ ಗಿಡಗಳನ್ನು ನೆಡುವ ಮೂಲಕ ಪರಿಸರಕ್ಕೆ ಒತ್ತನ್ನು ಕೊಟ್ಟು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಹಾಗೆ ವಿಶ್ವಮಟ್ಟದ ಒಂದು ರೆಕಾರ್ಡನ್ನು ಕೂಡ ಗಿನ್ನಿಸ್ ರೆಕಾರ್ಡ್ ಕೂಡ ಆಗ್ತದೆ. ಇವತ್ತು 15 ಲಕ್ಷ ಗಿಡ ನೆಡುವ ಮುಖಾಂತರ ಗಿನ್ನಿಸ್ ರೆಕಾರ್ಡ್ ಕೂಡ ಸ್ಥಾಪನೆ ಆಗ್ತದೆ. ಈ ಒಂದು ಮಹತ್ವವಾದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಗಣರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ಗೆ ಮತ್ತು ಎಲ್ಲ ಸರ್ಕಾರದ ಪ್ರತಿನಿಧಿಗಳೇ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಐತಿಹಾಸಿಕ ದಿನವನ್ನು ನಾವು ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಾವೆಲ್ಲರೂ ಸರ್ವರು ಸೇರಿಕೊಂಡು ಇವತ್ತು ನಾವಿಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ಕುಲಬಾಂಧವರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೆಂಪೇಗೌಡರ ಜಯಂತ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡರು. ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ. ಏಕೆಂದರೆ ಕೆಂಪೇಗೌಡರು ನನಗೆ ಗೊತ್ತಿರೋ ಹಾಗೆ ಬರೀ ಬೆಂಗಳೂರು ಕಟ್ಟಿದ್ದೆಲ್ಲ, ಆನೇಕಲ್ ತಾಲೂಕು ಸಹ ಕಟ್ಟಿದ್ದು ಕೆಂಪೇಗೌಡರು ಅಂತ ಒಂದು ಇತಿಹಾಸ ಇದೆ. ಈಗ ಏನು ನಾವು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆಗ್ಬೋದು, ಮತ್ತು ಇಲ್ಲಿರುವಂಥ ಸುರ್ಜಕ್ನಹಳ್ಳಿ ಪಂಚಾಯತಿಯಲ್ಲಿರುವಂಥ ಒಂದು ಕೆರೆ ಕಟ್ಟೆ ಆಗ್ಬೋದು, ಮತ್ತು ಚಿಕ್ಕೆರೆ ಕಲ್ಯಾಣಿ ಆಗ್ಬೋದು, ಇವೆಲ್ಲ ಈ ಕೆರೆ ಕಟ್ಟೆಗಳನ್ನೆಲ್ಲ ಕಟ್ಟಿದ್ದು ನಮ್ಮ ಕೆಂಪೇಗೌಡರು ಅಂತ ಒಂದು ಇತಿಹಾಸ ಇದೆ. ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ಏಕೆಂದರೆ ಕೆಂಪೇಗೌಡರು ಆಗ್ಬೋದು, ಬಸವಣ್ಣ ಆಗ್ಬೋದು, ಶಿವಕುಮಾರ ಸ್ವಾಮಿಗಳಾಗ್ಬೋದು, ಕನಕದಾಸರಾಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಇವರೆಲ್ಲ ಯಾವುದೇ ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ಏನಂದರೆ ಎಲ್ಲ ಜನಾಂಗದ ವ್ಯಕ್ತಿಗಳು ಚೆನ್ನಾಗಿ ಬದುಕಬೇಕು ಬೆಂಗಳೂರಲ್ಲಿ ಅಂತ ಇವತ್ತು ಬೆಂಗಳೂರನ್ನ ಕಟ್ಟಿದ್ದು ಆ ಕಾಲದಲ್ಲಿ ನಮ್ಮ ಕೆಂಪೇಗೌಡರು. ಏನಂದರೆ ಆ ಬೆಂಗಳೂರು ಕಟ್ಟುವಾಗ ಎಲ್ಲ ಜನಾಂಗಕ್ಕೂ ಒಂದು ಹಲವಾರು ಅವರು ವ್ಯಾಪಾರದ ದೃಷ್ಟಿಯಿಂದ ಇಟ್ಕೊಂಡು ಆಗಿನ ಕಾಲದಲ್ಲಿ ನಮ್ಮ ಬೆಂಗಳೂರು ಬೃಹತ್ ಕಾರ್ಯದಲ್ಲಿ ಬೆಳಿಬೇಕು ಅಂತ ಅದೊಂದು ಮೂಲ ಕಾರ್ಯಕರ್ತರು. ಇವತ್ತೇನು ಬೆಂಗಳೂರು ಪ್ರಪಂಚದಲ್ಲೇ ವಿಶ್ವದಲ್ಲೇ ಏನೋ ಒಂದು ಖ್ಯಾತಿ ಹೊಂದಿದೆ, ಅದಕ್ಕೆ ಮೂಲ ನಮ್ಮ ಕೆಂಪೇಗೌಡರು. ಇವತ್ತೇನಾರು ಬೆಂಗಳೂರು ಬೆಳೆದಿದೆ ಅಂದರೆ ಹೇಳಬೇಕು ಅಂದರೆ ಕೆಂಪೇಗೌಡರಿಂದನೇ ಆ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಈಗಾಗಲೇ ನಮ್ಮ ದಂಡಾಧಿಕಾರಿಗಳಾಗ್ಬೋದು, ಮತ್ತು ನಮ್ಮ ಶಾಸಕರಾಗ್ಬೋದು, ಮತ್ತು ಈಗೆಲ್ಲ ನಮ್ಮ ಸೇರಿರೋಂಥ ಎಲ್ಲ ನಮ್ಮ ಸಮುದಾಯದ ಎಲ್ಲ ಸಮಾಜದವರು ಮತ್ತು ಬೇರೆ ಬೇರೆ ಸಮಾಜದಿಂದನೂ ಸಹ ಈ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾಯಿದ್ದಾರೆ. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಏನು ನಮ್ಮ ತಹಸೀಲ್ದಾರ್ ಆಗ್ಬೋದು ಮತ್ತು ನಮ್ಮ ಶಾಸಕರು ಹೇಳಿದಾಗೆ ಏನು ಕೆಂಪೇಗೌಡರ ಭವನ ನಿರ್ಮಾಣ ಆಗುತ್ತೆ ಅಂತ ಹೇಳಿದರೆ ಅದು ಶೀಘ್ರದಲ್ಲಿ ಆಗಲಿ ಅಂತ ನಾನು ಒಂದು ಇಷ್ಟಪಡ್ತೇನೆ. ನಮಸ್ಕಾರ. ಜಯಂತಿಯನ್ನು ಈ ರಾಜ್ಯ ವ್ಯಾಪ್ತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ.
ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಈ ತಾಲೂಕಿನ MLA ಶಿವಣ್ಣನವ್ರಿಗೂ ಬಂದಿದ್ದರು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಕೆಂಪೇಗೌಡರು ಆದರ್ಶ ವ್ಯಕ್ತಿ. ಒಂದು ಜನಾಂಗಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗಕ್ಕೂ ಬೆಂಗಳೂರಿನಲ್ಲಿ ಕುಂಬಾರರ ಪೇಟೆ, ಅಕ್ಕಿಪೇಟೆ, ನಗದರ ಪೇಟೆ ಈ ಥರ ಪ್ರತಿಯೊಂದು ಆ ಜನಾಂಗದ ವ್ಯವಸ್ಥೆಯಲ್ಲಿ ಯಾವ್ಯಾವ ಕೆಲಸಗಳು ಮಾಡ್ತಾಯಿದ್ರು ಆ ಜನಾಂಗಕ್ಕೆಲ್ಲ ಒಂದೊಂದು ಪೇಟೆಯನ್ನು ಕಟ್ಟಿ, ಈಗ ಮೇಕಿಂಗ್ ಇಂಡಿಯಾ ಅಂತ ಏನು ಹೇಳ್ತೀವಿ ಆ ಕಾಲದಲ್ಲೇ ಮೇಕಿಂಗ್ ಇಂಡಿಯಾ, ಮೇಕಿಂಗ್ ಬೆಂಗಳೂರು ಅಂತ ಮಾಡಿದರು ಕೆಂಪೇಗೌಡರು. ರೈತ ಜನಾಂಗಕ್ಕೆ ಉತ್ತಮವಾದಂತಹ ಒಂದು ಸುಸ್ಥಿತ ವ್ಯವಸ್ಥೆಯನ್ನು, ಜಲತಜ್ಞ, ಈಗ ಎಲ್ಲರೂ ಹೇಳ್ತಾರೆ ನೀರಾವರಿನಲ್ಲಿ ನಾವೇ ಪ್ರಖ್ಯಾತಿ ಅಂತ. ಆಗಿನ ಕಾಲಕ್ಕೆ ಅವರ ಒಂದು ರಾಜ್ಯ ಆಡಳಿತ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಒಂದು ಜಲ ತಜ್ಞ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಂಪೇಗೌಡರನ್ನು. ಪ್ರತಿಯೊಬ್ಬ ವ್ಯವಸಾಯ ಕುಟುಂಬವು ಅತ್ಯುತ್ತಮವಾದಂತಹ ಸ್ವಾವಲಂಬಿ ಒಂದು ಜೀವನವನ್ನು ನಡೆಸಲಿಕ್ಕೆ ಉತ್ತೇಜನವನ್ನು ಕೊಟ್ಟಂತಹ ಕೆಂಪೇಗೌಡರು. ಆದ್ದರಿಂದ ಅವರನ್ನು ಒಂದು ಆದರ್ಶವಾಗಿ ತೆಗೆದುಕೊಂಡು ಎಲ್ಲ ಜನಾಂಗಕ್ಕೂ ಮಾದರಿಯಾದಂತಹ ಕೆಂಪೇಗೌಡರಿಗೆ ಈ ದಿನ ಜಯಂತಿಯನ್ನು ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಕೆಂಪೇ. 517ನೇ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನಮ್ಮ ಕಚೇರಿಯಲ್ಲಿ ಕೂಡ, ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಆಚರಣೆ ಮಾಡಿ, ತದನಂತರ ಈ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ನಾವೆಲ್ಲ ಕುಲಬಂಧುಗಳು ಭಾಗವಹಿಸಿದ್ದೇವೆ. ಇವತ್ತು ಸರ್ಕಾರದ ಕಾರ್ಯಕ್ರಮವಾಗಿ ಆಚರಣೆ ಮಾಡತಕ್ಕಂಥ ಈ ಮಹಾನ್ ನಾಯಕನ ಒಂದು ಕಾರ್ಯಕ್ರಮ ಸ್ವಾಗತಾರ್ಹ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. 510ರಲ್ಲಿ 1910ರಲ್ಲಿ ಯಲಂಕ ಆದಂತಹ ಕೆಂಪನಂಜೇಗೌಡರು ಹಾಗೂ ನೀಲಾಂಬಿಕೆಯ ಪುತ್ರರಾಗಿ ಜನಿಸಿದಂತಹ ನಾಡಪ್ರಭು ಕೆಂಪೇಗೌಡರು ಅವರು ಕೆಲವೇ ವರ್ಷಗಳು ಬದುಕಿದ್ರೂ ಕೂಡ ಅವರು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರ. ಇವತ್ತು ಇಡೀ ಏಷ್ಯಾ ಖಂಡದಲ್ಲೇ ಕಣ್ಣು ತೆರೆದು ನೋಡ್ತಕ್ಕಂಥ ಒಂದು ಮಹಾನಗರವಾಗಿ ಬೆಳೆದು ಇರತಕ್ಕಂಥ ಬೆಂಗಳೂರನ್ನು ಆವತ್ತಿನ ಕಾಲದಲ್ಲೇ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ನಗರವನ್ನು ನಿರ್ಮಾಣ ಮಾಡ್ತಾರೆ. ಆ ಒಂದು ನಗರವನ್ನು ನಿರ್ಮಾಣ ಮಾಡಿದ ಕೆರೆ, ಕಟ್ಟೆ, ಕುಂಟೆ ಹೀಗೆ ಹಲವಾರು ಒಂದು ಕಾರ್ಯಕ್ರಮಗಳನ್ನು ಅವರು ನಡೆಸ್ಕೊಡ್ತಾರೆ. ಸರ್ವ ಜನಾಂಗಕ್ಕೂ ಕೂಡ ಒಂದು ಆಶ್ರಯವನ್ನು ಕೊಟ್ಟಂಥ ಒಬ್ಬ ಮಹಾನ್ ನಾಯಕರು. ಅದು ಅಕ್ಕಿಪೇಟೆ, ತಿಗಳರ ಪೇಟೆ, ಬಳೆಪೇಟೆ, ಹೀಗೆ ವರ್ತಕರ ಪೇಟೆ ಎಲ್ಲ ಪೇಟೆಗಳನ್ನು ನಿರ್ಮಾಣ ಮಾಡಿ ಆವತ್ತಿನ ಕಾಲದಲ್ಲಿ ಒಂದು ವ್ಯವಸ್ಥಿತವಾದ ನಗರವನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ತದೆ. ಹಾಗಾಗಿ ಸರ್ವ ಜನಾಂಗಕ್ಕೂ ಕೂಡ ಆಶ್ರಯವನ್ನು ನೀಡಿದಂತಹ ಒಬ್ಬ ಸಮಾಜದ ನಾಯಕ. ಅವರು ಸಮಾಜದ ಸೊತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಇವತ್ತು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇರತಕ್ಕದ್ದು ಕೂಡ ತುಂಬ ಸಂತೋಷವನ್ನು ತಂದಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಸರ್ವ ಜನರಿಗೂ ಕೂಡ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕೆಂಪೇಗೌಡ. 517ನೇ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಯುವ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಕುಲಬಾಂಧವರು, ಎಲ್ಲ ಜಾತಿ ಮತ ಭೇದವನ್ನು ಬಿಟ್ಟು ಈ ರಾಜ್ಯಕ್ಕೆ ಇಡೀ ಪ್ರಪಂಚದಲ್ಲಿ ನೆನೆಸ್ಕೊಳ್ಳೋಂಥ ಕೊಡುಗೆಯನ್ನು ಕೊಟ್ಟಂಥ ಮಹನೀಯರ ಜಯಂತಿ ಆಚರಣೆ ಮಾಡೋದಂಥ ಒಂದು ಒಳ್ಳೆಯ ಕೆಲಸ ಇವತ್ತು. ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಂಪೇಗೌಡರು ಭವನ ಕಟ್ಟೋದಕ್ಕೆ ಸ್ಥಳ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇದೆಲ್ಲ ಆಗಿ ಮುಂದಿನ ದಿನಗಳಲ್ಲಿ ಎಲ್ಲ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನನ್ನ ಮಾತು ಮುಗಿಸ್ತೇನೆ.